ಜನಾಭಿಮತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾವು ಇವತ್ತು 2 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡ್ತೀವಿ. ಜನರ ಅನಿಸಿಕೆ ಅಭಿಪ್ರಾಯಗಳೇನು, ಅವ್ರ ನಾಡಿ ಮಿಡ್ತಾ ಏನು, ಯಾವ ಕಡೆಗಿದೆ ಚುನಾವಣೆ, ಇನ್ನೇನು ಬೆಳವಣಿಗೆ ದಿನಗಳಷ್ಟು ಮಾತ್ರ ಬಾಕಿ ಉಳಿದಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಜನರ ಅನಿಸಿಕೆ ಅಭಿಪ್ರಾಯಗಳೇನು, ಜನರ ಒಲವು ನಿಲುವು ಯಾವ ಕಡೆಗಿದೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಹೀಗಾಗಿ ನಾವು ಆರಂಭದಲ್ಲಿ 3 ಪ್ರಶ್ನೆಗಳನ್ನು ಕೇಳಿದ್ವಿ. ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವಂಥ ಎಲ್ಲ ಅಭ್ಯರ್ಥಿಗಳ ವಿವರ ಗೊತ್ತಿದೆಯಾ ಅನ್ನುವಂಥದ್ದು. ಹೌದು ಅಂತ ಹೇಳಿದಂಥವ್ರು 100ಕ್ಕೆ 55ರಷ್ಟು. ಹಾಲಿ ಶಾಸಕರ ಕಾರ್ಯಸಾಧನೆ ತೃಪ್ತಿಕರವಾಗಿದೆಯಾ ಅನ್ನುವಂಥದ್ದು. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ ಅಂತ ಹೇಳಿದಂಥವ್ರು ಒಟ್ಟು 41%, ಚೆನ್ನಾಗಿಲ್ಲ ಅಂತ ಹೇಳಿದಂಥವ್ರು 59%. ಇನ್ನು ಹಾಲಿ ಶಾಸಕರಿಗೆ ವೋಟ್ ಹಾಕ್ತೀರಾ ಅಂತ ಹೇಳಿದಂಥ ಪ್ರಶ್ನೆ. ಹೌದು ಅಂತ ಹೇಳಿದಂಥವ್ರು 40%, ಇಲ್ಲ ಅಂತ ಹೇಳಿದಂಥವ್ರು 34%, ನಿರ್ಧಾರ ಮಾಡಿಲ್ಲ ಅಂತ ಹೇಳಿದಂಥವ್ರು 26%. ಈ 3 ಪಾಯಿಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಚರ್ಚೆನ ಆರಂಭ ಮಾಡ್ತಾ ಇದ್ದೀನಿ. ಹರಿಪ್ರಸಾದ್ ಅವರಿಂದ ನಾನು ಆರಂಭ ಮಾಡ್ತಾ ಇದ್ದೀನಿ. ಸರ್, ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಹಾಲಿ ಶಾಸಕರಿಗೆ ಕೆಲವರು ಮತ ಹಾಕ್ತೀವಿ ಅಂತ ಹೇಳಿದ್ರು ಕೂಡ ಇವರ ಕಾರ್ಯಸಾಧನೆ ಅನ್ನುವಂಥದ್ದು ಏನಿದೆ ಅದು ಖಂಡಿತವಾಗಲೂ ಜನರಿಗೆ ತೃಪ್ತಿ ತಂದಿಲ್ಲ ಅನ್ನುವಂಥದ್ದು. ಏನಂತೀರಿ? ಈಗ ಕೆಲವು ಸಂದರ್ಭದಲ್ಲಿ ಹಾಲಿ ಶಾಸಕರಿರ್ಬೋದು ಅಥವಾ ಮಾಜಿ ಶಾಸಕರಿರ್ಬೋದು, ಜನ ಅವರ ಮತ ಚಲಾವಣೆ ಮಾಡುವಾಗ ಪಕ್ಷವನ್ನು ನೋಡಿ ಮತವನ್ನು ಚಲಾವಣೆ ಮಾಡ್ತಾರೆ. ಮತ್ತು ಒಂದೇ ಒಂದು ಮುಖ್ಯಾಂಶದಲ್ಲಿ ಹೆಡ್ಲೈನ್ಸಲ್ಲಿ ತಾವೊಂದು ಸುದ್ದಿಯನ್ನು ತೋರಿಸಿದ್ರಿ. ಅದರಲ್ಲಿ ಅಂಬರೀಷ್ ರವರು ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಇನ್ನೂ ಸರಿ ಹೋಗಿಲ್ಲ ಅಂಥೇಳಿ. ಅಂಬರೀಷ್ ಅವರು ವೇದಿಕೆಯಿಂದ ಇಳಿದಿದ್ದು ಎಸ್.ಎಂ. ಕೃಷ್ಣ ಅವರಿಂದ ಅಲ್ಲ, ಅಲ್ಲಿ ಎಲೆಕ್ಷನ್ ಕಮಿಷನ್ದು ಕೆಲವು ರಿಸ್ಟ್ರಿಕ್ಷನ್ಸ್ ಇದೆ. ಅವ್ರೇನಾದರೂ ಸ್ಟೇಜ್ ಮೇಲಿದೆ, ಏನು ಖರ್ಚಾಗಿದೆ ನೋಡಿ ರಾಹುಲ್ ಗಾಂಧಿ ಅವರ ಸಭೆಗೆ, ಅವೆಲ್ಲ ಅಂಬರೀಷ್ ತಲೆ ಮೇಲೆ ಬರ್ತಾಯಿತ್ತು, ಅದರಿಂದ ಇಳಿದಿದ್ದಾರೆ. ಇದು ಅದು ಅಪಪ್ರಚಾರ ಮಾಡೋಕ್ಕೆ ಒಂದು ಯಾರೋ ಒಂದು ಸರ್, ಖಂಡಿತವಾಗಲೂ ಇದು ಆ ಚರ್ಚೆಗೆ ವೇದಿಕೆ ಅಲ್ಲ. ನಾವು ಕೂಡ ಗಮನಿಸಿದ್ರಿ, ಹಿರಿಯ ನಾಯಕರಾಗಿ ಬಾಡಿ ಲ್ಯಾಂಗ್ವೇಜ್ ಅನ್ನುವಂಥದ್ದು ಯಾವ ರೀತಿ ಇತ್ತು ಅಂತ. ಮುಖದಲ್ಲಿ ಒಂದು ನಗು ಇಲ್ಲ, ಒಂದು ಹಸ್ತಲಾಘವ ಇಲ್ಲ, ಒಂದು ಸ್ಪಂದನೆ ಇಲ್ಲ. ಮಾತಾಡುವಂತ ಸಂದರ್ಭದಲ್ಲೂ ಕೂಡ ಅಪ್ಪಿ ತಪ್ಪಿ ಕಾಂಗ್ರೆಸ್ ನಾಯಕರಿಗೆ ಮತ ಹಾಕಿ ಅಂತ ಹೇಳಿದ್ರೆ ವಿನಃ ಕೃಷ್ಣ ಅಂಬರೀಷ್ ಅವರಿಗೆ ಮತ ಹಾಕಿ ಅಂತ ಹೇಳಿಲ್ಲ. ಅದೆಲ್ಲದೂ ಕೂಡ ಹಿರಿಯರಾದಂತ ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಈಗ ಯಾವುದೇ ರಾಜಕೀಯ ಪಕ್ಷದ ನಾಯಕರನ್ನ ತಾವು ಈಗ ಈ ಸಂದರ್ಭದಲ್ಲಿ ನೋಡಿದಾಗ ಯಾರ್ದು ಬಾಡಿ ಲ್ಯಾಂಗ್ವೇಜ್ ಸರಿ ಇರೋದಿಲ್ಲ. ಬೆಳಿಗ್ಗೆಯಿಂದ ರಾತ್ರಿ 3 ಗಂಟೆವರೆಗೂ ಕ್ಯಾಂಪೇನ್ ಮಾಡ್ತಾ ಇರ್ತಾರೆ, ಯಾರ್ದು ಬಾಡಿ ಸರಿ ಲ್ಯಾಂಗ್ವೇಜ್ ಹೇಳೋಕ್ಕಾಗೋದಿಲ್ಲ. ಬಟ್ ಈ ವಿಚಾರಕ್ಕೆ ಬಂದಾಗ ತಾವು ಇಲ್ಲಿ ಹಾಲಿ ಶಾಸಕರ ಬಗ್ಗೆ ಮಾತಾಡಿದ್ರಿ. ಕೆಲವು ಸಂದರ್ಭದಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಇರುತ್ತೆ. ಅದು ಪಕ್ಷದ ಮೇಲೂ ಇರ್ಬೋದು, ಸರ್ಕಾರದ ಮೇಲೂ ಇರ್ಬೋದು, ಕೆಲವು ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಯಾವುದಾದ್ರೂ ಅಭ್ಯರ್ಥಿ ಮೇಲೂ ಸಹ ಇರುತ್ತೆ. ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಯಾಕಂದರೆ ನೀವು C4 ಅಂತ ಹೇಳಿದ್ರಿ, ಆ ಸಂಸ್ಥೆ ನನಗೂ ಸಹ ಗೊತ್ತಿದೆ. ಹಾಲಿ ಶಾಸಕರ ಕಾರ್ಯವೈಖರಿ ನೋಡಿ, ನೀವು ಯಾವುದೇ ರಾಜ್ಯದಲ್ಲಿ ನೋಡಿದಾಗ, ಸರಾಸರಿ ನೋಡಿದಾಗ ಇಡೀ ರಾಷ್ಟ್ರದಲ್ಲಿ ಸುಮಾರು 30% ಭಾಗದಿಂದ 40 ಭಾಗದಷ್ಟು ಜನನ ಸೋಲ್ಸ್ ಕಳಿಸ್ತಾರೆ. ಇದು ನಡ್ಕೊಂಬಂದಿರ್ತಕ್ಕಂಥದ್ದೇ. ಕೇವಲ ಅದು ಕೇರಳದಲ್ಲಿ ಮಾತ್ರ 5 ವರ್ಷಕ್ಕೆ ಒಂದ್ಸಲಿ ಬೇರೆ ಪಾರ್ಟಿನ ತರ್ತಾರೆ. ಚೇಂಜ್ ಎವ್ರಿ 5 years ಅನ್ನೋ ಒಂದು ಆ್ಯಟಿಟ್ಯೂಡ್ ಏನಿದೆ ಕೇರಳದಲ್ಲಿ, ಅದು ಮಾತ್ರ ಆ್ಯಂಟಿ ಇನ್ಕಂಬೆನ್ಸಿ ಅದೇನು ಬರೋಲ್ಲ. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ 5 ವರ್ಷ ನಿಮಗೆ, 5 ವರ್ಷ ಇನ್ನೊಬ್ಬರಿಗೆ, ಅದು ಬುದ್ಧಿವಂತರು ಅಂತ ತಾವು ಹೇಳ್ಬೋದು. ಓಕೆ ಶ್ರೀನಿವಾಸ್, ಈ 3 ಪಾಯಿಂಟ್ಗಳನ್ನು ಅವಲೋಕಿಸಿದ್ರೆ, ಈ 3 ಪಾಯಿಂಟ್ನಲ್ಲಿ ಒಂದೊಂದು ಪಾಯಿಂಟು ಇನ್ನೊಂದರ ಮೇಲೆ ದಾಳಿ ಮಾಡ್ತಾ ಇರೋ ಸ್ವರೂಪದಲ್ಲಿದೆ. ಇವು 3ನ್ನು ಸಮನ್ವಯ ಮಾಡೋದಕ್ಕೆ ಭಾಳ ಕಷ್ಟಪಡಬೇಕಾಗುತ್ತೆ ಅಂತ ಕಾಣಿಸುತ್ತೆ. ಆ ಸಮನ್ವಯ ಸಮರ್ಪಕವಾಗಿರೋದು ಕೂಡ ಭಾಳ ಕಷ್ಟ. ಯಾಕಂತಂದರೆ ಈಗ ಮೊದಲನೇದರಲ್ಲಿ 45% ಜನಕ್ಕೆ ಆ ಕ್ಷೇತ್ರದ ಕ್ಯಾಂಡಿಡೇಟ್ಸೇ ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ಭಾಳ ಆತಂಕಕಾರಿಯಾದಂಥ ಸ್ಟ್ಯಾಟಿಸ್ಟಿಕ್ಸ್ ಅದು. ಎಂಥ ಉಲ್ಟಾ ಪಲ್ಟಾ ತೀರ್ಮಾನಗಳಿಗೆ ಬೇಕಾದ್ರೂ ಕಾರಣ ಆಗಿಬಿಡ್ಬೋದು. ಒಂದೇ. ಎರಡನೇದು, ಚೆನ್ನಾಗಿಲ್ಲ ಅಂತಲೇ ಪಾಸಿಟಿವ್ ಆಗಿ ಚೆನ್ನಾಗಿಲ್ಲ ಈಗಿರ್ತಕ್ಕಂಥವ್ರ ಪರ್ಫಾರ್ಮೆನ್ಸ್ ಅಂತ ಹೇಳಿಬಿಟ್ಟು ಸ್ಪಷ್ಟ ರೀತಿಯಲ್ಲಿ ಹೇಳಿದ್ದಾರೆ. ನೀವು ಅದು 2 ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಸೇರಿಸ್ಕೊಂಡು ಅದಕ್ಕೇನೋ ಒಂದು ರಾಜಿ ಮಾಡೋಕ್ಕೆ ಹೋದ್ರೆ ಅದು ರಾಜಿ ಆಗೋಲ್ಲ. ಆ ಸ್ಟ್ಯಾಟಿಸ್ಟಿಕ್ಸ್ 59-41 ಆಗೋದಿಲ್ಲ. ಮತ್ತು ಅವರೆಲ್ಲೋ ಹೌದು ಹಾಲಿ ಶಾಸಕರಿಗೆ ಓಟ್ ಹಾಕ್ತೀರಾ ಅಂತ ಕೇಳಿದಾಗ ಯಾವುದಾದ್ರು ಒಂದು ಆಬ್ಲಿಗೇಷನ್ ಇಟ್ಕೊಂಡು ಅಥವಾ ಈಗ ಹೇಳಿಬಿಟ್ರೆ ಕಷ್ಟ ಆಗುತ್ತೆ ಅಂತ. ಯಾಕಂದರೆ ಮತದಾರರು ಸಾಧಾರಣವಾಗಿ ಈ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ, ಮತದಾರನಿಗೆ 2 ವಿಷಯ ಗೊತ್ತಿದೆ. ಒಂದು, ಇದು ತನ್ನ ಮತ ಹೆಂಗೆ ಬೇಕಾದ್ರೂ ಹಾಕ್ಬೋದು ಅಂತಕ್ಕಂಥದ್ದು ಒಂದು ಗೊತ್ತಿದೆ, ಮತ್ತು ಇದನ್ನು ಯಾರಿಗೂ ತಾನು ಹೇಳಬೇಕಾದ್ದಿಲ್ಲ ಅಂತಕ್ಕಂಥದ್ದು. ಈ 2 ವಿಷಯಗಳು ಗಟ್ಟಿಯಾಗಿದೆ ನಮ್ಮ ದೇಶದಲ್ಲಿ. ಆದ್ದರಿಂದ ಈ 3ರಿಂದಾಗಿ ಏನೋ ಒಂದು ನಿಜವಾದಂತಹ ಚಿತ್ರ
ಮೂಡಿಸೋದು ಭಾಳ ಕಷ್ಟ ಆಗುತ್ತೆ ಅಂತ. ಓಕೆ ಪ್ರಭಾಕರ್, ಇದಕ್ಕೆ ನೀವೇನಂತೀರಿ? ಏನಂದ್ರೆ ಹಾಲಿ ಶಾಸಕರಿಗೆ ಓಟ್ ಹಾಕ್ತೀರಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅವ್ರು ಹೇಳಿರ್ಬೋದು ಅಂತಾರೆ ಶ್ರೀನಿವಾಸ್ ಅವರು. ಒಪ್ಕೊಳ್ಳೋಣ, 40% ಜನ ಹೇಳಿದ್ದಾರೆ. ನೋಡಿ ಕೆಳಗಡೆ ನೋಡಿ, ಇಲ್ಲ ನಿರ್ಧಾರ ಮಾಡಿಲ್ಲ ಅಂತ ಹೇಳಿರುವಂಥದ್ದು, ಹೌದು ಅಂತ ಹೇಳಿರುವವರು 40% ಜನ, ನಿರ್ಧಾರ ಮಾಡಿಲ್ಲ ಅನ್ನುವಂಥವ್ರು ನಿರ್ಧಾರವನ್ನು ಸ್ವಲ್ಪ ಆಚೆ ಈಚೆ ಬದಲಿಸಿದರೆ ಇರುವಂಥವರೇ ಮತ್ತೆ ಆಯ್ಕೆಯಾಗಿ ಬರುವಂಥ ಎಲ್ಲ ಅಪಾಯಗಳು ಇದೆ ಅನ್ನುವಂಥದ್ದು. ಒಪ್ತೀರಿ ತಾವು ಇದನ್ನ? ಈಗ ಸಾಧ್ಯತೆಗಳು ಇದೆ ಅಂತೇಳಿ ಈಗ ತಾವು ಹೇಳಿರೋ ಪ್ರಕಾರ ಹೋದಾಗ 41% ಕಾರ್ಯಸಾಧ್ಯ ತೃಪ್ತಿಕರವಾಗಿದೆ ಅಂತ ಒಂದು ಬರ್ತದೆ. ಇಲ್ಲಿ ಹೌದು ಅನ್ನೋದರಲ್ಲಿ ಹಾಲಿ ಶಾಸಕರು ಓಟ್ ಆಗ್ತದೆ 40% ಹೇಳ್ತೀರ, ಹೌದು ಅಂತ ಹೇಳ್ತಾರೆ. ಈಗ ಈ ಹೌದು ಅಂತ ಹೇಳ್ತಾನೆ ಅಂದರೆ ಇನ್ನೊಂದು ಇನ್ವಿಸಿಬಲ್ ವೋಟರ್ಸ್ ಏನಿದೆ, ಅವರು ದೇವರಾಜ ಅರಸವಾಗಿ ಹೇಳ್ತಿದ್ದಾಗೆ ಇನ್ವಿಸಿಬಲ್ ವೋಟರ್ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಅದು 8ನೇ ತಾರೀಕಿನ ದಿವಸ ರಿಸಲ್ಟ್ ಬಂದಾಗಲೇ ನಮಗೆಲ್ರಿಗೂ ಅರ್ಥ ಆಗ್ತಕ್ಕಂಥದ್ದು. ಆದರೆ ಹಾಲಿ ಶಾಸಕರು ಕೂಡ 45% ನಮಗೆ ಗೊತ್ತಿಲ್ಲ ಅಂತಕ್ಕಂಥದ್ದೆಯಲ್ಲ, ಇದು ನಿಜವಾಗ್ಲೂ ಕೂಡ ಆತಂಕಕಾರಿಯಾದ ವಿಷಯನೇ ಇದ್ರ ಬಗ್ಗೆ. ಅಂದರೆ ಒಬ್ಬ ವೋಟರ್ಗೆ ತಾನು ವೋಟ್ ಆಗ್ತದೆ. ಇಲ್ಲಿ ನೀವು ಸರ್ವೆ ಮಾಡಿರ್ತಕ್ಕಂಥ ಕೇವಲ 6112 ಜನನ ಮತದಾರರು ನೀವು ಸರ್ವೆ ಮಾಡಿರ್ತಕ್ಕಂಥದ್ದು. ಆ ತಗೊಂಡಾಗ ಇರ್ತಕ್ಕಂಥ ವೋಟರ್ಸೇ 4,60,00,000 ಇರಬೇಕಾದ್ರೆ 1% ತೊಗೊಂಡು ಕೂಡ ನೀವು ಕನಿಷ್ಠ ಪಕ್ಷ 4.6% ಕೂಡ ನೀವು ಸರ್ವೆ ಮಾಡ್ಬೋದಾಗಿತ್ತು. ಇವತ್ತು ನೀವು ತಗೊಂಡವ್ರು ಕೇವಲ 6112 ಬಂದಿರತಕ್ಕಂಥ ಸಮೀಕ್ಷೆನ ಯಾವ ಮಟ್ಟಿಗೆ ನಾವು ಒಪ್ಕೊಳ್ಬೇಕು ಅನ್ನೋ ಒಂದು ಪ್ರಶ್ನೆ ಬರ್ತದೆ ಸರ್. ಈಗ ನೀವು ಪಾಪ್ಯುಲರ್ ವೋಟಿಂಗ್ ಅಂತ ಹೇಳ್ತಾರೆ ನೋಡಿ, ತಮ್ಮ ಸಮೀಕ್ಷೆ ಇದು ಸರಿಯಾಗಿದೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ 45% ಏನು ಹೇಳಿದ್ದೀರಿ ನೋಡಿ, ಗೊತ್ತಿಲ್ಲ ಅಂಥೇಳಿ ಅಭ್ಯರ್ಥಿಗಳು, ಇದು ನಿಜ. ಅವರು ಪಕ್ಷವನ್ನು ನೋಡಿ ಆಗ್ತಕ್ಕಂಥ ಜನ ಭಾಳ ಜನ ಇದ್ದಾರೆ. ಇವತ್ತು ಸಹ ನಿಮ್ಮ MP ಯಾರು ಅಂದರೆ ಯಾರಿಗೂ ಗೊತ್ತಿರೋದಿಲ್ಲ. ಯಾವ ಪಾರ್ಟಿಗೆ ಓಟ್ ಹಾಕಿದ್ದಾನೆ, ಕಾಂಗ್ರೆಸ್ಗೆ ಅಥವಾ ಇನ್ನೊಂದು ಪಾರ್ಟಿ ಹೆಸರು ಹೇಳ್ತಾರೆ. ಇಲ್ಲೂ ಅಷ್ಟೇ, ಇಲ್ಲಿ ಹೌದು ಅಂತ ಹೇಳಿರೋರಿದ್ದ ನೋಡಿ, ಸ್ವಲ್ಪ ಸಕ್ರಿಯವಾಗಿ ಪೇಪರ್ ಓದೋರು, ರಾಜಕೀಯ ಇರೋರು, ಅವ್ರದ್ದು ಜೀವನ ಮಾಡಿಕೊಂಡು ದಿನನಿತ್ಯದ ಜೀವನ ಮಾಡ್ಕೊಂಡು 2 ಹೊತ್ತು ಊಟ ಸಂಪಾದನೆ ಮಾಡ್ಕೊಂಡು ಇರ್ತಾರೆ ನೋಡಿ, ಅವರು ಪಕ್ಷದ ಮೇಲೆ ಓಟ್ ಹಾಕುವ ಸಂದರ್ಭ ಇರುತ್ತೆ. ಹಾಗೆ ಅದೇ ರೀತಿ ಆಗ್ತಾರೆ. ನಾವು ಇಷ್ಟೊಂದು ಚುನಾವಣೆ ನೋಡಿದ್ದೀನಿ, ಅಲ್ಲೋಗಿ ನಿಮ್ಮ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ ಅಂದರೆ ಗೊತ್ತಿದೆಯಾ ಅಂದರೆ ಕೆಲವು ಸಂದರ್ಭದಲ್ಲಿ ಇಲ್ಲ ಅಂತಾರೆ. ಈ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಂದರೆ ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ಅಂದರೆ ಕಾಂಗ್ರೆಸ್. ನನ್ನೊಂದು ಪ್ರಶ್ನೆ ಇದೆ. ಅಂದರೆ ಹರಿಪ್ರಸಾದ್, ಸಾಕಷ್ಟು ಚುನಾವಣೆಗಳನ್ನು ನೀವು ಕಂಡಿದ್ದೀರಿ. ಈ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಎಲ್ಲ ಅಭ್ಯರ್ಥಿಗಳ ವಿವರ ಗೊತ್ತಿದೆಯಾ? 55% ಹೌದು ಹೇಳ್ತಾರೆ, 45. ಅರ್ಬನ್ ಮತ್ತು ರೂರಲ್ ವೋಟರ್ಸ್ ನಡುವೆ ಕೂಡ ಇದು ಡಿಫ್ರೆನ್ಸ್ ಇದೆನಾ ಅಂತಕ್ಕಂಥದ್ದು. ಯಾಕಂದರೆ ನಾವು ಅನೇಕ ಬಾರಿ ನೋಡ್ತೀವಿ, ದೊಡ್ಡ ದೊಡ್ಡ ನಗರಗಳಲ್ಲಿ ಓಡಾಡುವಾಗ ಅನೇಕ ಜನರಿಗೆ ಅವರ ಅಭ್ಯರ್ಥಿಗಳ ಪರಿಚಯವೂ ಕೂಡ ಇರೋದಿಲ್ಲ. ಆದರೆ ರೂರಲ್ ಭಾಗಗಳಲ್ಲಿ ಆ ಶಾಸಕರು, ಅಲ್ಲಿನ ಅಭ್ಯರ್ಥಿಗಳು ಹೆಚ್ಚು ಪರಿಚಿತರಾಗಿರ್ತಾರೆ ಅಂತಕ್ಕಂಥದ್ದು. ಈ ಡಿಫ್ರೆನ್ಸ್ ಇರುತ್ತಾ ಅದರಲ್ಲಿ? ಈಗ ಕೆಲವು ಪ್ರಭಾವಿ ಸಮುದಾಯಗಳಿರುತ್ತೆ, ರಾಜಕೀಯವಾಗಿ ಭಾಳ ವೈಬ್ರೆಂಟ್ ಆಗಿರ್ತಾರೆ ಅವರು ಗ್ರಾಮೀಣ ಪ್ರದೇಶದಲ್ಲಿದ್ರೂ ಸಹ ಯಾರು ನಮ್ಮ ಪಕ್ಷ, ಯಾರು ಕ್ಯಾಂಡಿಡೇಟ್ ಅನ್ನೋದು ಎಲ್ರಿಗೂ ಸಹ ಗೊತ್ತಿರುತ್ತೆ. ಪೊಲಿಟಿಕಲಿ ಕಾನ್ಷಿಯಸ್ಸು ಅದು ಪರ್ಸೆಂಟೇಜ್ ಭಾಳ ಕಮ್ಮಿ, 30-35% ಬಿದ್ದೋಗುತ್ತೆ. ಬಾಕಿ ಜನ ಇದ್ದಾರೆ ನೋಡಿ, ಬೆಳಿಗ್ಗೆ ಎದ್ದು ದುಡಿದು ರಾತ್ರಿ ಹೊತ್ತು ಹೋಗಿ ಮಲಗೋ ಜನ, ಅವರು ಕೇವಲ ಪಕ್ಷ. ಇವತ್ತು ಸಹ ನಾನು ನಿನ್ನೆ ಚಿಕ್ಕಮಗಳೂರಲ್ಲಿದ್ದೆ, ಒಂದು ಸೋನಿಯಾ ಗಾಂಧಿನ ಜಾಸ್ತಿ ಇಂದಿರಾ ಗಾಂಧಿ ಗೊತ್ತು ಅಂತಾರೆ. ಆದ್ದರಿಂದ ಕ್ಯಾಂಡಿಡೇಟ್ದು ಅಷ್ಟು ಬರೋದಿಲ್ಲ. ಈ ಮೊದಲನೇ ಪೇಜಲ್ಲಿ ಏನಿದೆ ನೋಡಿ, ಕ್ಯಾಂಡಿಡೇಟ್ ಗೊತ್ತಿರೋದು 55% ಸರಿ ಇದೆ ಅಂತ ನನಗೆ ಅನಿಸುತ್ತೆ. 45 ಕೂಡ ಅವ್ರು ಈ ಥರ ಯೋಚನೆ ಮಾಡಿರ್ತಾರೆ ಅನ್ನೋ ಭಾವನೆ ನನ್ನಲ್ಲಿ. ಇದರಲ್ಲಿ ಇನ್ನೊಂದು ಪ್ರಶ್ನೆ ಅಡಗಿದೆ. ಏನಂತಂದರೆ, ಸಾಮಾನ್ಯವಾಗಿ ಒಂದು ಕ್ಷೇತ್ರದಲ್ಲಿ ಈ ಸಲ 5 ಪಾರ್ಟಿ ಇದೆ. ನಂತರ ಪಕ್ಷೇತರರು ಸಾಮಾನ್ಯವಾಗಿ 5ರಿಂದ 8, 15, 20 ಪಕ್ಷೇತರರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸರಿಸುಮಾರು ಒಂದು ಕ್ಷೇತ್ರದಲ್ಲಿ ಎವರೇಜ್ 10ರಿಂದ 12 ಜನ ಸ್ಪರ್ಧೆಯಲ್ಲಿದ್ದಾರೆ. ಹೀಗಾಗಿ ನಾವು ಪ್ರಶ್ನೆಯನ್ನು ಕೇಳಿದ್ದೇನು ಅಂತಂದರೆ, ಸ್ಪರ್ಧಿಸಿರುವ ಎಲ್ಲ ಅಭ್ಯರ್ಥಿಗಳು ವಿವರ ಗೊತ್ತಿದೆಯಾ ಅಂತೇಳಿ ಕೇಳಿದಾಗ ಸ್ವಾಭಾವಿಕವಾಗಿ ಇಲ್ಲ ಅಂತ ಹೇಳಿದವ್ರ ಸಂಖ್ಯೆ ಜಾಸ್ತಿ ಇದೆ ಅಂತ. ಅದರ ಅರ್ಥ ಯಾರೂ ಗೊತ್ತೇ ಇಲ್ಲ ಅಂತೇಳಲ್ಲ. ಈ ಉದಾಹರಣೆಗೆ ನನಗೆ ಬೇಕಾದಂತಹ ನನ್ನ ಒಂದು ಚಾಯ್ಸ್ ಏನಿದೆ, ಆ ಅಭ್ಯರ್ಥಿ ಬಗ್ಗೆ ನಮಗೆ ಗೊತ್ತಿದ್ದಿರ್ಬೋದು. ಈಗ ನಾನೇ ಕೇಳ್ತೀನಿ, ತಕ್ಷಣ ನಿಮಗೆ ಮಲ್ಲೇಶ್ವರಂದಲ್ಲಿ ಎಷ್ಟು ಜನ ಭಾಗವಹಿಸಿದ್ದಾರೆ, ಸ್ಪರ್ಧೆಯಲ್ಲಿದ್ದಾರೆ ಅಂತ ತಕ್ಷಣ ನನಗೆ ಹೇಳಲಿಕ್ಕೆ ಆಗದೇ ಇದ್ದಿರ್ಬೋದು ಅಂತ. ಅದನ್ನೇ ನಾವು ಇಲ್ಲಿ ಮುಖ್ಯವಾಗಿ ಪರಿಗಣಿಸುವಂಥದ್ದಲ್ಲ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಸಂಗತಿ ಏನಂತಂದರೆ, ಹಾಲಿ ಶಾಸಕರಿಗೆ ನೀವು ಓಟ್ ಹಾಕ್ತೀರಾ ಅಂತ. ನಾವು 3 ಸರ್ವೆಯನ್ನು ಮಾಡಿದ್ವಿ. ಇದು 3ನೇ ಜನಾಭಿಮತ ಸಮೀಕ್ಷೆ. ಮೊದಲನೇ ಸಮೀಕ್ಷೆಯನ್ನು ಡಿಸೆಂಬರ್ 3ನೇ ವಾರದಲ್ಲಿ, 2ನೇ ಸಮೀಕ್ಷೆಯನ್ನು ಮಾರ್ಚ್ 3ನೇ ವಾರದಲ್ಲಿ ಮತ್ತು ಈಗ ನಡೆಸ್ತಾ ಇರುವಂಥದ್ದು. ಇದರಲ್ಲಿ ಹಾಲಿ ಶಾಸಕರಿಗೆ ಓಟ್ ಹಾಕ್ತೀರಾ ಅಂತೇಳಿ ಕೇಳಿದಾಗ ಹೌದು ಅಂತ ಹೇಳಿದವ್ರ ಸಂಖ್ಯೆ ಜಾಸ್ತಿ ಇತ್ತು ಅಂತ. 52% ಜನ ಹೇಳಿದರು. ಈಗ 40% ಮತದಾರರು ಆ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಅಂಥವರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಅಂದರೆ ಶಾಸಕರ ಬಗ್ಗೆ ಒಲವು ಕಡಿಮೆ ಆಗ್ತಾ ಇದೆ. ಹಾಲಿ ಶಾಸಕರ ಬಗ್ಗೆ
ನಾನು ಓಟ್ ಹಾಕೋದಿಲ್ಲ ಹೇಳುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂತೇಳಿ ನನಗನ್ಸುತ್ತೆ ಅಂತ ಈ 3 ಪ್ರಶ್ನೆಗಳನ್ನು ಇಟ್ಕೊಂಡು ನಾವು ಅವಲೋಕನ ಮಾಡಿದಾಗ. ಎಸ್ ಸರ್. ಸೊ ಇನ್ನು ಮುಂದಿನ ವಿಚಾರಗಳನ್ನು ನೋಡೋಣ. ಮ್ಯಾನಿಫೆಸ್ಟೋ ಬಗ್ಗೆ, ಜೊತೆಗೆ ಟಿಕೆಟ್ ಹಂಚಿಕೆ ಬಗ್ಗೆ ತಮಗೆ ಗೊತ್ತಿರುವಂಥ ಸಂಗತಿ, ಮ್ಯಾನಿಫೆಸ್ಟೋ ಅನ್ನುವಂಥದ್ದು ಒಂದು ಸುಳ್ಳಿನ ಕಂತೆ ಇದು. ಯಾಕಂದರೆ ಎಲ್ಲವೂ ಕೂಡ ಸರಿಯಾಗಿ ಬಿಟ್ಟಿದ್ದರೆ ನಮ್ಮ ದೇಶ ಇಂಥ ಒಂದು ಸ್ಥಿತಿ ಬರ್ತಾನೆ ಇರಲಿಲ್ವೇನೋ. ಹೇಳೋದೆಲ್ಲ ಸುಳ್ಳೆ, ಆದರೆ ಹೇಳೋದನ್ನು ಬಹಳ ನಯವಾಗಿ, ಬಹಳ ಅದ್ಭುತವಾಗಿ ಹೇಳುವಂಥ ಒಂದು ಕಲೆಗಾರಿಕೆ ರಾಜಕೀಯ ಪಕ್ಷಗಳಿಗೆ, ಎಲ್ಲ ರಾಜಕೀಯ ಪಕ್ಷಗಳಿಗೂ ಇದೆ. ಜೊತೆಗೆ ಹಲವಾರು ಪಾಯಿಂಟ್ಗಳು ಎಲ್ಲ ರಾಜಕೀಯ ಪಕ್ಷಗಳ ಮ್ಯಾನಿಫೆಸ್ಟೋದಲ್ಲೂ ಇರುತ್ತೆ. ಅದು ವಿದ್ಯುತ್ಗಾಗಿರ್ಬೋದು, ರೈತರಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ನೀರಿಗಾಗಿರ್ಬೋದು, ಮೂಲಭೂತ ಸೌಕರ್ಯದ್ದಾಗಿರ್ಬೋದು, ಎಲ್ಲದೂ ಕೂಡ. ಆದರೆ ಆಗುವಂಥದ್ದು ಖಂಡಿತವಾಗಲೂ ಏನೂ ಇಲ್ಲ. ಇನ್ನು ಟಿಕೆಟ್ ನೀಡಿಕೆ ವಿಚಾರದಲ್ಲಿ ಯಾವ ಪಕ್ಷ ಪ್ರಾಮಾಣಿಕವಾಗಿ ಟಿಕೆಟ್ ಕೊಟ್ಟಿದೆ, ಪರವಾಗಿಲ್ಲಪ್ಪ ಸ್ವಲ್ಪ ನಾವು ಅರ್ಹತೆ ಇರೋರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳುವಂಥ ಪಕ್ಷ ಯಾವುದು, ಅದರ ಅಂಕಿಅಂಶಗಳೇನು ನೋಡೋಣ ಸಣ್ಣ ವಿರಾಮದ ನಂತರ.